ಸರ್, BA LLB ಮಾಡಿದಂಥವ್ರು ಕರಿಕೋಟ್ ಹಾಕಬೇಕಿತ್ತು, ಖಾದಿ ಹಾಕೊಳಕ್ ಮನ್ಸಾಗೋಯ್ತು ನಿಮ್ಗೆ. ಆಮ್, ಎಲ್ಲೋ ಒಂದು ಕಡೆ ಲಾ ಮಾಡಿರುವಂಥವ್ರೆಲ್ಲರೂ ಕೂಡ ಲಾಜಿಕಲಿ ಪರ್ಫೆಕ್ಟ್ ಆಗಿರ್ತಾರೆ ಪೊಲಿಟಿಕ್ಸ್ ಅಲ್ಲಿ ಅನ್ನೋ ಮಾತಿದೆ. ತುಂಬಾ ಉದಾಹರಣೆಗಳಿದೆ. ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, TB ಜಯಚಂದ್ರ ಅವರಾಗಿರ್ಬೋದು, ತುಂಬಾ ಧೀಮಂತರ ನಾಯಕರು, ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರು. ಈ ಫಾರ್ಮುಲಾ ಹೇಗೆ ಸಕ್ಸಸ್ ಆಗ್ತದೆ ಅಂತ? ಇಲ್ಲ, ನಾನು ರಾಜಕಾರಣ ಬರಬೇಕು ಅಂತ ಹೇಳಿ LLB ಮಾಡಿಲ್ಲ. ಹ್ಮ್ ಡಿಗ್ರಿ ಮುಗಿದ ಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರೆ ತಂದೆಯವರು LLB ಮಾಡುವ ಅಂತಂದ್ರು. LLB Okay. ಜಾಯಿನ್ ಆದೆ. ಆಮೇಲೆ ಮುಗಿಸ್ಕೊಂಡು ಬಂದ್ಮೇಲೆ ನಾನು ಪ್ರಾಕ್ಟೀಸ್ಗೂ ಹೋಗ್ಲಿಲ್ಲ. ಹ್ಮ್ 2012ರಲ್ಲಿ ಓಕೆ ಮುಗಿಸ್ಕೊಂಡು ಬಂದಾಗ ಹ್ಮ್. ಅವಾಗ ತಂದೆಯವರು ಓಡಾಟ ಒಬ್ಬರೇ ಇದ್ರು. ಹ್ಮ್ ಸೊ ಅವ್ರಿಗೆ ಯಾರಾದ್ರೂ ಒಬ್ರು ಸಹಾಯ ಮಾಡಕ್ ಬೇಕಾಗಿತ್ತು. ಸೊ ಹಿಂಗಾಗಿ ನಾನು ಬಂದ ಮೇಲೆ ಹ್ಮ್. ಅವಾಗ ಏನ್ ಪ್ರಾರಂಭ ಆಯ್ತಲ್ಲ ಹ್ಮ್ ಹಂಗೆ ಮಾಡ್ತಾ ಬಂದ್ವಿ. ಓಕೆ ಆಮೇಲೆ LLB ಮಾಡಿದವರು ರಾಜಕಾರಣಕ್ಕೆ ಬರ್ತಾರೆ ಅನ್ನೋದು ಹ್ಮ್. ನಾನು ಕೂಡ ಒಪ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ರಾಜಕಾರಣಗಳು ನೋಡಿದ್ದೀವಿ. ಓಕೆ ಲಾಜಿಕಲ್ ಆಗಿ ಹ್ಮ್ LLB ಮಾಡಿದವರು ಹ್ಮ್ ರಾಜಕಾರಣಕ್ಕೆ ಬಂದ್ಮೇಲೆ ಇವತ್ತಿನ ಪರಿಸ್ಥಿತಿ ಒಳಗೆ ಲಾ ಅಂಡ್ ಆರ್ಡರ್ ಬಗ್ಗೆ, ಓಕೆ ಕಾಯ್ದೆಗಳ ಬಗ್ಗೆ ಓ. ಸ್ವಲ್ಪ ಅರಿವು ಇರ್ತಕ್ಕಂಥದ್ದು. ಹ್ಮ್ ಬಹುಶಃ ಅವ್ರಿಗೆ ರಾಜಕಾರಣ ಫೀಲ್ಡ್ ಅಲ್ಲಿ ಹ್ಮ್. LLB ಮಾಡಿದ್ರೆ ಸ್ವಲ್ಪ ಈಜಿ ಆಗುತ್ತೆ ಮಾಡಕ್ಕೆ. ಹ್ಮ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರು Okay. ಅಧಿವೇಶನದಲ್ಲಿ ಮಾತಾಡಕ್ ನಿಂತ್ರೆ ಹ್ಮ್. ಪ್ರತಿಯೊಂದು ಸೆಕ್ಷನ್ ಸಮೇತ ಹೇಳ್ತಾರೆ. ಹೇಳ್ತಾರೆ ಕರೆಕ್ಟ್. ಸೊ ಅದು ರಾಜಕಾರಣ ಫೀಲ್ಡ್ಗೆ ಅನುಕೂಲ ಆಗೋ ದೃಷ್ಟಿಯಿಂದ ಹ್ಮ್ ಇವತ್ತು ನನಗೂ ಕೂಡ ಸಹಾಯಕಾರಿಯಾಗಿರ್ತಕ್ಕಂಥದ್ದು. ಓಕೆ ಸೊ ಹಿಂಗಾಗಿ ಕರಿಕೋಟ್ ಹಾಕೋಕ್ಕಿಂತ ಖಾದಿ ಹಾಕೋದು ಅಂತ ಏನು ಕೇಳಿದ್ರಲ್ಲ, ಹಾ. ಕರಿಕೋಟ್ ಹಾಕಬೇಕು ಅಂತ ನಾನು ಯೋಚನೆಯಲ್ಲಿ ಇದ್ದೆ. ಬಟ್ ಅನಿವಾರ್ಯವಾಗಿ ಹಾ. ಹಾಕ್ಲೇಬೇಕಾಯ್ತು, ಖಾದಿ ಹಾಕ್ಲೇಬೇಕಾಯ್ತು. ಸೊ ಹಿಂಗಾಗಿ ದೇವ್ರ ಇಚ್ಛೆ ಇತ್ತು, ಅನಿವಾರ್ಯ ಇತ್ತು, ತಂದೆಯವರ ಆಶೆ ಇತ್ತು, ಓಕೆ ಜನರ ಅಪೇಕ್ಷೆ ಇತ್ತು, ಹ್ಮ್ ಮಾಡ್ತಾ ಇದ್ದೆ.